ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬ್ರಹ್ಮಗಂಟು ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಲ್ಲಿ ದೀಪಾಗೆ ಗೊತ್ತಾಗೇ ಬಿಡ್ತು. ಇನ್ನು ಚಿರು ಮನಸ್ಸಲ್ಲಿ ದಿಶಾ ಏನೇ ಇದ್ದಾಳೆ, ನನಗೆ ಯಾವುದೇ ಸ್ಥಾನ ಇಲ್ಲ ಅಂದ್ಬಿಟ್ಟು ಇದರಿಂದಾಗಿ ಮನೆ ಬಿಟ್ಟು ಬಂದೇ ಬಿಡ್ತಾಳೆ. ಇನ್ನು ಇತ್ತ ಕಡೆ ಜಯರಾಮ್, ನನ್ನ ಕೆಲಸ ಹೇಗಾದರೂ ಮಾಡಿ ನರ್ಸಮ್ಮಗೆ ಕೊಡಬೇಕು, ಹಾಗಾದರೆ ನಾನು ಸೂಸೈಡ್ ಮಾಡ್ಕೋಬೇಕು, ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಏನು ಮಾಡೋದು, ಆದಷ್ಟು ಬೇಗ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸರಿ ಹೋಗಲ್ಲ, ಇದು ಆಕ್ಸಿಡೆಂಟ್ ಆಗಬೇಕಂದ್ಬಿಟ್ಟು ತನ್ನ ಪ್ರಾಣ ತಾನೇ ಕಳ್ಕೊಳ್ಳೋಕ್ಕೆ ಇಲ್ಲಿ ಸ್ಕೆಚ್ ಹಾಕಿರ್ತಾನೆ. ಇನ್ನು ಇತ್ತ ಕಡೆ ಹೇಗಾದರೂ ಮಾಡಿ ದೀಪನ ಮನೆಗೆ ಕರ್ಕೊಂಬರಲೇಬೇಕು, ದೀಪವ್ರು ಇಲ್ಲದೆ ನನಗಿರೋಕ್ಕಾಗಲ್ಲ, ದೀಪವ್ರನ್ನ ನಾನು ತುಂಬಾ ಹಚ್ಕೊಂಬಿಟ್ಟಿದೆ ಅಂದ್ಬಿಟ್ಟು ಈ ಚಿರಿಗೆ ಗೊತ್ತಾಗಿ ದೀಪವ್ರ ಊರಿಗೆ ಬರ್ತಾ ಇರ್ತಾನೆ. ಇನ್ನು ಜೈರಾಮ್ ಮನೆಯವರೆಲ್ಲರೂ ಕೂಡ ಬುದ್ಧಿ ಮಾತಾಡ್ತಾ ಸರಿ ನಾನು ಡ್ಯೂಟಿ ಇದೆ ಹೊರಡ್ತೀನಿ ಅಂದ್ಬಿಟ್ಟು ರಾತ್ರಿ ಇಲ್ಲಿ ಬಂದು ಕಾಯ್ತಾ ಇರ್ತಾನೆ. ಇನ್ನು ನರಸಿಂಹ ಕೂಡ ಇವತ್ತು ನನಗೆ ಟ್ರಿಪ್ ಇದೆ, ಯಾರೋ ನನ್ನ ಕರೆದಿದ್ದಾರೆ, ಕೆಲಸಕ್ಕೆ ಹೋಗ್ತೀನಿ, ಕೆಲಸ ಚೆನ್ನಾಗಿ ಮಾಡಿದ್ರೆ ಪದೇ ಪದೇ ಕೆಲಸ ಕೊಡ್ತಾ ಇರ್ತಾರೆ ಅಂದ್ಬಿಟ್ಟು ಖುಷಿಯಿಂದ ನರಸಿಂಹ ಕೂಡ ಬರ್ತಾ ಇರ್ತಾನೆ. ಇನ್ನು ಜೈರಾಮ್ ಆ ಲೊಕೇಶನ್ಗೆ ಬಂದುಬಿಟ್ಟು ಇಲ್ಲಿ ಫೋನ್ ಮಾಡ್ತಾನೆ. ಏನಪ್ಪ ಲಾರಿ ಎಲ್ಲ ರೆಡಿಯಾಗಿದೆಯಾ ಅಂತಿದ್ರೆ, ಹಾಂ ಸರ್ ಲಾರಿ ಎಲ್ಲ ರೆಡಿಯಾಗಿದೆ, ಆದರೆ ನೀವು ಯಾಕೆ ಈ ರೀತಿ ಮಾಡ್ತಾಯಿದ್ರ, ನನಗೆ ಅರ್ಥನೇ ಆಗ್ತಿಲ್ಲ, ತಿಳಿದೊಂಥರಾಗಿ ನೀವು ನಿಮ್ಮ ಪ್ರಾಣನ ಕಳ್ಕೊಳ್ಳೋದ, ಇದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ಅಂದ್ಬಿಟ್ಟು ಅಂತಾರೆ. ಏನು ಮಾಡೋಕ್ಕಾಗುತ್ತಪ್ಪ, ನನ್ನ ಕೆಲಸ ನನ್ನ ಮಗನಿಗೆ ಹೋಗಬೇಕು, ಅದರಿಂದಾಗಿ ನಾನು ಈ ಕೆಲಸ ಮಾಡಲೇಬೇಕು ಅಂದ್ಬಿಟ್ಟು ಅಂತ ಇರ್ತಾರೆ. ಸರಿ ಸರ್, ನಿಮ್ಮ ಕೆಲಸಕ್ಕೆ ನಾನೇನು ತೊಂದರೆ ಮಾಡಲ್ಲ, ನಿಮ್ಮಿಷ್ಟ ಅಂದ್ಬಿಟ್ಟು ಇಲ್ಲಿ ರೌಡಿ ಅಂತಾನೆ. ಇನ್ನು ನರಸಿಂಹ ಲಾರಿಗೆ ಹೊಡಿಯೋಕ್ಕೆ ಬಂದೇ ಬಿಡ್ತಾನೆ. ಅದೇ ನೋಡಪ್ಪ ಲಾರಿ ತೊಗೊಂಡು ಹೋಗಿ ಬಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ಲಾರಿ ಹೊಡಿಯೋಕ್ಕೆ ಮತ್ತೆ ಒಬ್ಬ ಪಕ್ಕದಲ್ಲಿ ಕೂತ್ಕೊಂಡು ಬಂದಿರ್ತಾನೆ. ಇತ್ತ ಕಡೆ ಜಯರಾಮ್ ಮುಖಕ್ಕೆ ಎಲ್ಲ ಕೂಡ ಟವಲೆಲ್ಲ ಸುತ್ತಕೊಂಡು ಸ್ವೆಟರ್ ಹಾಕ್ಕೊಂಡು ರೆಡಿಯಾಗಿರ್ತಾನೆ. ಜಯರಾಮ್ ನಿಂತ್ಕೊಂಡಿರ್ತಾನೆ. ಇನ್ನು ಆಕ್ಸಿಡೆಂಟು ಮಾಡೇ ಬಿಡ್ತಾನೆ. ಇಲ್ಲಿ ಫುಲ್ ಸ್ಪೀಡಾಗಿ ಬಂದುಬಿಟ್ಟು ನರಸಿಂಹ ಅನ್ನೋಷ್ಟರಲ್ಲಿ ಇಲ್ಲಿ ಜಯರಾಮ್ನ ಕಾಪಾಡೇ ಬಿಡ್ತಾರೆ. ಅದು ಬೇರೆ ಯಾರೂ ಅಲ್ಲ, ಚಿರು. ಆಗ ಏನಾಯಿತು ನಿಮಗೆ, ಯಾಕೆ ಈ ರೀತಿ ದಾರಿಲಿ ಹೋಗ್ತಾ ಇದ್ದೀರ ಅಂದ್ಬಿಟ್ಟು ಟೆನ್ಷನಲ್ಲಿ ಇಲ್ಲಿ ಮುಖಕ್ಕೆ ಟವಲೆಲ್ಲ ಸುತ್ತಿರುತ್ತೆ, ಅದನ್ನು ತೆಗಿತಾರೆ. ಆಗ ಮಾವ ನೀವಾ ಅಂತಿದ್ರೆ ಅಲ್ಲಿ ನರಸಿಂಹ ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಲಾರಿನ ಸೈಡಿಗೆ ಹಾಕಿ ಬರ್ತಾರೆ. ಏನಾಯಿತು ಅಂತಿದ್ರೆ, ಅಪ್ಪ ನೀವಾ ಅಂತಂದ್ಬಿಟ್ಟು ಟೆನ್ಷನಲ್ಲಿ ಆಸ್ಪತ್ರೆಗೆ ಕರ್ಕೊಂಬರ್ತಾರೆ. ಆಗ ಡಾಕ್ಟರ್ ಅಂದ್ಬಿಟ್ಟು ಚಿರು ಕೂಗ್ತಾ ಇರ್ತಾರೆ. ಡಾಕ್ಟರ್ ಅಡ್ಮಿಟ್ ಮಾಡ್ಕೊಳ್ತಾರೆ. ಇನ್ನು ಇದೆಲ್ಲ ಆಗಿದ್ದು ನಿನ್ನಿಂದಲೇ ಅಂದ್ಬಿಟ್ಟು ಕೂಗಾಡ್ತಾ ಇರ್ತಾನೆ ನರಸಿಂಹ. ಏನು ಹೇಳ್ತಿದೀಯಾ, ನನ್ನಿಂದಲ್ಲ, ಇದೆಲ್ಲ ಆಗಿದ್ದು ನಿನ್ನಿಂದಲೇ, ನೀನೇ ತಾನೇ ಅವ್ರನ್ನ ಸಾಯಿಸ ಕೊಟ್ಟಿದ್ದು, ಗಾಡಿ ನಿಧಾನವಾಗಿ ಓಡಿಸೋ ಬರೋಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ. ನಾನು ಕರೆಕ್ಟಾಗಿ ಓಡಿಸ್ತಾ ಇದ್ದೆ, ಈಗ ಎಲ್ಲ ಆಗಿದ್ದು ನಿನ್ನಿಂದಲೇ. ದೀಪ ಯಾವ ರೀತಿ ಮನೆಗೆ ಬಂದಿದ್ದಾಳೆ, ಇದಕ್ಕೆಲ್ಲ ಕಾರಣ ನೀನೇ ತಾನೇ ಅಂದ್ಬಿಟ್ಟು ಅಂತ ಇರ್ತಾರೆ. ನರಸಿಂಹ, ಯಾಕೆ ಈ ರೀತಿ ಮಾತಾಡ್ತಿದ್ದೆ ನೀನು, ನನ್ನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ, ನಿಮ್ಮ ಭಾವ ಅಂದೆ ಈ ರೀತಿ ಎದುರು ಮಾತಾಡೋದು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಚಿರು. ಆಗ ಇಬ್ಬರು ಕೂಡ ಕೂಗಾಡ್ತಾ ಇದ್ದರೆ ಡಾಕ್ಟರ್ ಬಂದ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗ್ತೀರಾ, ಪೇಷಂಟ್ಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಬೈತಾರೆ. ಸರಿ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಇನ್ನು ಜೈರಾಮ್ನ ಇಂತೂ ಹುಷಾರಾಗ್ತಾನೆ. ಏನು ತೊಂದರೆ ಆಗಿರೋದಿಲ್ಲ, ಯಾಕೆ ಈ ರೀತಿ ಮಾಡೋಕ್ಕೋದ್ರಿ ಮಾವ ಅಂದ್ಬಿಟ್ಟು ಬೈದ್ಬಿಟ್ಟು ಮನೆಗೆ ಕರ್ಕೊಂಬರ್ತಾನೆ ಚಿರು. ಇನ್ನು ದೀಪಾಗೆ ಚಿರು ಬರ್ತಾ ಇರೋದು ಗೊತ್ತಿರುತ್ತೆ. ಇನ್ನು ದೀಪ ಚಿರುನ ನೋಡಿಬಿಟ್ಟು ಏನಿದು, ಇಷ್ಟು ಕೂಲಾಗಿದ್ರು ಇವರು, ನನ್ನ ಕರೆಯೋಕ್ಕೆ ಬಂದಿದ್ದಾರೆ, ಅದೇಗೆ ಸಾಧ್ಯ, ಇವ್ರಿಗೆ ಆ ದಿಶಾ ಮೇಲೆ ಪ್ರೀತಿ ತಾನೆ, ದಿಶಾ ಮೇಲೆ ಇದ್ಮೇಲೆ ನನ್ನ ಕರೆಯೋಕ್ಕೆ ಸಾಧ್ಯ, ಹಾಗಾದರೆ ಇವ್ರ ಮನಸ್ಸಲ್ಲಿ ನಿಜವಾಗ್ಲೂ ದಿಶಾ ಇಲ್ವಾ, ನಾನಿದ್ದೀನಿ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ತಾಳೆ. ಇನ್ನು ಆಗ ಚಿರು ಬರ್ತಾನೆ. ಏನಿದು, ಓಹೋ ಮೇಡಮ್ ಅವ್ರೇನೋ ಯೋಚನೆ ಮಾಡ್ತಾರಾಗಿದೆ, ನನ್ನ ಮನಸ್ಸಲ್ಲಿ ದೀಪನ ಇಲ್ಲ ದಿಶಾನ, ಯಾರಿದ್ದಾರೆ ಅಂತ ಟೆನ್ಷನ್ ನಿಮ್ಗೆ ಅಂದ್ಬಿಟ್ಟು ಅಂತಾರೆ. ಆಗ ದೀಪ ಏನು ಹೇಳಿದೆ ಸುಮ್ಮನೆ ಇರ್ತಿದ್ರೆ, ರೀ ನಾನೊಂದು ಹೇಳ್ತೀನಿ, ಆದ್ರೆ ನೀವು ಅಂತಾರಲ್ವಾ, ನಾನು ನಿಮ್ಮ ತುಂಬಾ ಪ್ರೀತಿ ಮಾಡ್ತಾಯಿದ್ದೀನಿ, ನೀವು ಒಪ್ಕೊಳ್ತೀರಾ ಅಂದ್ಬಿಟ್ಟು ಅಂತಾರೆ. ಏನು ಹೇಳ್ತಿದ್ರೆ ನೀವು ಅಂದ್ಬಿಟ್ಟು ಇಲ್ಲಿ ದೀಪ ಅಂತಿದ್ರೆ, ಹೌದು ನನ್ನ ಮನಸ್ಸಲ್ಲಿರೋದು ಯಾವುದೇ ಕಾರಣಕ್ಕೂ ದಿಶಾ ಅಲ್ಲ, ನನ್ನ ಮನಸ್ಸಲ್ಲಿರೋದು ನೀವು, ಐ ಲವ್ ಯು ಅಂದ್ಬಿಟ್ಟು ಚಿರು ಅಂತಾನೆ. ಲವ್ ಯು ಸೋ ಮಚ್ ಅಂತಂದ್ಬಿಟ್ಟು ದೀಪ ಕೂಡ ಅಂತಾಳೆ. ಇಬ್ಬರು ಕೂಡ ತುಂಬ ಖುಷಿಯಿಂದ ತಪ್ಕೊಳ್ತಾರೆ. ಇನ್ನು ದೀಪನ ಒಪ್ಕೊಂಡ್ಬಿಟ್ಟು ಚಿರು ಮನೆಗೆ ಕರ್ಕೊಂಬರ್ತಾನೆ. ಆಗ ಸೌಂದರ್ಯಗೆ ಬಿಗ್ ಶಾಕ್ ಆಗುತ್ತೆ. ಯಾಕೆ ಚಿರು ಮತ್ತೆ ಒಳ್ಳೆ ಮನೆಗೆ ಕರ್ಕೊಂಬಂದೆ ಅಂದ್ಬಿಟ್ಟು ಕೇಳ್ತಿದ್ರೆ, ಅದಕ್ಕೆ ಇವ್ರು ನಾನು ನೇಂತಿ ಅಲ್ವಾ, ಸೊ ಇವ್ರು ಇಲ್ಲೇ ಇರ್ತಾರೆ, ಮುಂದೆ ಇವ್ರು ಎಲ್ಲಿಗೂ ಹೋಗಲ್ಲ ಅಂದ್ಬಿಟ್ಟು ಚಿರು ಅಂದಿದ್ದು ನೋಡಿ ಸೌಂದರ್ಯಗೆ ಬಿಗ್ ಶಾಕ್ ಆಗುತ್ತೆ. ಫೈನಲಿ ಈ ಚಾಲೆಂಜಲ್ಲಿ ದೀಪನೇ ಗೆದ್ಲು, ರೂಪಕ್ಕಿಂತ ಗುಣನೇ ಮುಖ್ಯ ಅಂತ ಪ್ರೂವ್ ಮಾಡಿದ್ಲು. ಈಗ ಏನು ಮಾಡ್ತಾಳೆ ಸೌಂದರ್ಯ ಅಂತ ನೋಡೋಣ.